ಬಿಜೆಪಿಯವರ ಕೇಸನ್ನು ವಾಪಸ್ ತೆಗಿತಕ್ಕಂಥ ಅಗತ್ಯ ಬಿದ್ದಿದ್ದಾದ್ರೂ ಏನು ನಿಮಗೆ? ಹೋರಾಟಗಾರರು ತೆಗಿರಿ, ಎಷ್ಟೋ ಅಮಾಯಕರು ಜೈಲಲ್ಲಿದ್ದಾರೆ, ಅವರ ಕೇಸುಗಳನ್ನು ವಾಪಸ್ ತೆಗಿರಿ. ಈ ಹಿಂದುತ್ವ ಹೆಸರಿನಲ್ಲಿ ಮಾಡತಕ್ಕಂಥ ಗಲಭೆಕೋರರನ್ನ, ದೇಶದ್ರೋಹಿಗಳನ್ನ ಅವ್ರನ್ನ ಕೂಡಲೇ ನೇಣಿಗೇರಿಸಬೇಕು. ಎದುರಲ್ಲೊಂದು ಮರೆಯಲ್ಲೊಂದು ನಾಟಕ ನಿಮಗೆ ಬೇಕಿತ್ತ? ಅಹಿಂದ ನಾಯಕ ಸಿಎಂ ಸರ್, ಅಹಿಂದ ನಾಯಕ ಸಿಎಂ ಸರ್, ಕೋಮು ಬೆಂಕಿಯಲ್ಲಿ ನೀರನ್ನು ಕುದಿಸುವ ಕೊಳಕು ರಾಜಕೀಯ ನೀವು ಕೋಮು ಗಲಭೆಗಳ ಸೃಷ್ಟಿಸಲೆಂದು ಕುಮ್ಮಕ್ಕು ನೀಡುವ ಸರ್ಕಾರ, ಕುಮ್ಮಕ್ಕು ನೀಡುವ ಸರ್ಕಾರ. ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಯಾರ್ದಾದ್ರೂ ಕೇಸ್ಗಳನ್ನು ವಾಪಸ್ ತೆಗೆದಿದ್ರೇನ್ರಿ? ಒಬ್ರು ತೆಗೆದಿದ್ರ? ಬಿಜೆಪಿಯ ಪರವಾಗಿದ್ದಂತಹ ಗುಂಡಗಳ ಕೇಸನ್ನೆಲ್ಲ ವಾಪಸ್ ತೆಗೆದಿದ್ದಾರೆ. ನಿಮ್ಗೇನು ಅಂತಹ ಅಗತ್ಯ ಬಿದ್ದಿದ್ದೇನು ಇವತ್ತು? ಬಿಜೆಪಿಯವರ ಕೇಸನ್ನು ವಾಪಸ್ ತೆಗಿತಕ್ಕಂಥ ಅಗತ್ಯ ಬಿದ್ದಿದ್ದಾದ್ರೂ ಏನು ನಿಮಗೆ? ಹೋರಾಟಗಾರರು ತೆಗಿರಿ, ಎಷ್ಟೋ ಅಮಾಯಕರು ಜೈಲಲ್ಲಿದ್ದಾರೆ, ಅವರ ಕೇಸುಗಳನ್ನು ವಾಪಸ್ ತೆಗಿರಿ. ಇವತ್ತು ಜನಪರವಾಗಿ ನ್ಯಾಯಪರವಾಗಿ ಸಮಾಜದ ಅನ್ಯಾಯವನ್ನು ವಿರೋಧ ಮಾಡೋರ ಕೇಸನ್ನು ವಾಪಸ್ ತೆಗಿರಿ. ನಿಮ್ಮ ಸರ್ಕಾರಕ್ಕೆ ನೈತಿಕತೆ ಇದ್ರೆ ಅಂತ ಕೇಸ್ಗಳನ್ನು ವಾಪಸ್ ತೆಗಿರಿ. ಈ ಕೂಡಲೇ ಬಿಜೆಪಿಯ ಸಂಘ ಪರಿವಾರದವರ ಕೇಸನ್ನು ವಾಪಸ್ ತೆಗೆದನ್ನು ನೀವು ಬಿಡಬೇಕು. ಅವರ ಕೇಸುಗಳನ್ನು ಮುಂದುವರಿಸಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅಂತಂದ್ರೆ, ಸಮಾಜ ಬರ್ಬೇಕಂತಂದ್ರೆ, ಎಲ್ಲರೂ ಕೂಡ ಶಾಂತಿಯುತ ಇರಬೇಕಂತಂದ್ರೆ ಈ ಹಿಂದುತ್ವ ಹೆಸರಿನಲ್ಲಿ ಮಾಡತಕ್ಕಂಥ ಗಲಭೆಕೋರರನ್ನ, ದೇಶದ್ರೋಹಿಗಳನ್ನ ಅವ್ರನ್ನ ಕೂಡಲೇ ನೇಣಿಗೇರಿಸಬೇಕು, ಗಡೀಪಾರು ಮಾಡಬೇಕು. ಅಂತ ಕೇಸ್ಗಳನ್ನು ನೀವು ವಾಪಸ್ ತೆಗಿಬಾರದು ಅಂತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಬಿಜೆಪಿ ಸರ್ಕಾರದ ಅವರ ಅಂತ ಸಂಘ ಪರಿವಾರದ ಕೇಸ್ಗಳನ್ನು ವಾಪಸ್ ತೆಗೆದರು, ಅದಕ್ಕೆ ನಮ್ಮ ಧಿಕ್ಕಾರ ಇದೆ, ನಮ್ಮ ವಿರೋಧ ಇದೆ. ನಾನು ರಾಜ್ಯ ಸಮಿತಿ ಪರವಾಗಿ ಅಂಗಡಿ ಚಂದ್ರು, ನಾನು ರಾಜ್ಯ ಕಾರ್ಯದರ್ಶಿ, ಖಂಡಿತವಾಗಿ ನಾನು ವಿರೋಧ ಮಾಡ್ತಿದ್ದೀನಿ. ಈ ಕೂಡಲೇ ಸಂಘ ಪರಿವಾರದವರ ಕೇಸುಗಳನ್ನು ಏನು ವಾಪಸ್ ತೆಗೆದಿದ್ರು ಅದನ್ನ ನೀವು ರದ್ದು ಮಾಡಬೇಕು, ಅವರ ಕೇಸುಗಳನ್ನು ಮುಂದುವರಿಸಬೇಕು, ಹೋರಾಟಗಾರರ ಪರವಾದ ಕೇಸುಗಳನ್ನ ತೆಗಿಬೇಕು, ಅಮಾಯಕರ ಮೇಲಿನ ಕೇಸನ್ನು ತೆಗೆದು ಜೈಲಲ್ಲಿ ಇರ್ತಕ್ಕಂಥ ಅಮಾಯಕರು ಬಿಡುಗಡೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ. ಆರ್ಎಸ್ಎಸ್ ಸಂಘ ಪರಿವಾರ ದೇಶದ್ರೋಹಿ ಸಂಘಗಳೆಂದು ರಾಹುಲ್ ಗಾಂಧಿ ಹೇಳುತ್ತಿರುವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇಸುಗಳನ್ನು ಹಿಂದಕ್ಕೆ ಪಡೆಯುತ್ತಾ ದ್ರೋಹದ ಕಾರ್ಯಕ್ಕೆ ಬೆಂಬಲವಂತೆ ಓ ಮಿಸ್ಟರ್ ಸಿಎಂ ಸರ್, ಎಲ್ಲಿ ಹೋಯಿತು ನಿಮ್ಮ ಸಿದ್ಧಾಂತ? ಏನಾಯಿತು ನಿಮ್ಮ ವೇದಾಂತ? ಎದುರಲ್ಲೊಂದು ಮರೆಯಲ್ಲೊಂದು ನಾಟಕ ನಿಮಗೆ ಬೇಕಿತ್ತ? ಅಹಿಂದ ನಾಯಕ ಸಿಎಂ ಸರ್, ಅಹಿಂದ ನಾಯಕ ಸಿಎಂ ಸರ್, ಕೋಮು ಬೆಂಕಿಯಲ್ಲಿ ನೀರನ್ನು ಕುದಿಸುವ ಕೊಳಕು ರಾಜಕೀಯ ನೀವು ಮಾಡಲೇಬಾರದು, ಕೊಳಕು ರಾಜಕೀಯ ನೀವು ಮಾಡಲೇಬಾರದು. ಕೋಮು ಸಂಘರ್ಷದಲ್ಲಿ ಬೆಂದು ಹೋಗಿರೋ ಜೀವಗಳನ್ನು ಮರೆಯಬಾರದು. ಹಿಜಾಬ್ ಕಾಯ್ದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.